ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು SL ಮೋಟೋ ಎಕ್ಸ್ಪ್ಲೋರ್ ಆ ಒಂದು ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಾನು ಶಿವರಾಜ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ನೋಡ್ಕೋಬಹುದು ಮಂಡ್ಯದಲ್ಲಿರುವಂತಹ ಪ್ರೆಸ್ಟೀಜ್ ಕಾರ್ಸ್ ಏನಿದೆ. ಈ ಒಂದು ಪ್ರೆಸ್ಟೀಜ್ ಕಾರ್ಸ್ ಅಲ್ಲಿ ನಿಮಗೆ 2 ಲಕ್ಷದಿಂದ 20 ಲಕ್ಷ ತನಕ ನಿಮಗೆ ಕಾರ್ಸ್ಗಳ ವೆರೈಟೀಸ್ಗಳು ಸಿಗ್ತಾ ಇರುವಂತದ್ದು. ಈ ಒಂದು ಕಾರ್ ಶೋರೂಮ್ ಅಲ್ಲಿ ನಿಮ್ಗೆ ಏನೇನೆಲ್ಲ ಆಫರ್ ಸಿಗುತ್ತೆ, ಮತ್ತೆ ಯಾವ್ಯಾವ ಕಾರ್ಗಳು ಯಾವ್ಯಾವ ಮಾಡಲ್ ಇದೆ, ಏನ್ ಪ್ರೈಸ್ ಇದೆ, ಎಷ್ಟು ಕಿಲೋಮೀಟರ್ಗಳು ಓಡಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ SL ಮೋಟೋ ಎಕ್ಸ್ಪ್ಲೋರ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿ ಇರುವಂತ ಎಲ್ಲಾ ಶೋರೂಮ್ಗಳ ವೆಹಿಕಲ್ಸ್ಗಳ ಡಿಟೇಲ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಾ ನಾವು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ. ಫ್ರೆಂಡ್ಸ್, ಈಗ ಮೊದಲನೇದಾಗಿ ನಮ್ಮ ಒಂದು ಪ್ರೆಸ್ಟೀಜ್ ಕಾರ್ಸ್ ಓನರ್ ಆಗಿರುವಂತ ಸರ್ ನಾ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು ಹೇಳ್ಬಿಡಿ ಸರ್. ಸರ್ ನನ್ನ ಹೆಸರು ಬಂದು ಮುಕಮ್ಮಿಲ್ ಪಾಷಾ. ಮುಕಾಮಿಲ್ ಪಾಷಾ. ಹೇಗಿದ್ರೆ ಸರ್? ಸರ್ ಫೈನ್. ಸರ್ ಈಗ ಒಂದು ಪ್ರೆಸ್ಟೀಜ್ ಕಾರ್ಸ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ಇದು ನಮ್ಮ ಪ್ರೆಸ್ಟೀಜ್ ಕಾರ್ ಮಂಡ್ಯದಲ್ಲಿ ಬರ್ತದೆ. ಮಂಡ್ಯದಲ್ಲಿ ಅಶೋಕ್ ನಗರ್ 4th ಕ್ರಾಸ್ ಅಲ್ಲಿ ನಮ್ದು ಕಾರ್ ಶೋರೂಮ್ ಇದೆ. ಪಕ್ಕ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಇಲ್ಲಿ ಪಕ್ಕ ಮರು ಆಟೋ ಪಾರ್ಟ್ಸ್ ಇದೆ. ಅದ್ರ ಮೊದಲು ನಮ್ದು ಆಫೀಸ್ ಇದೆ ಸರ್ ಇಲ್ಲಿ. ಓಕೆ ಸರ್. ಈಗ ಸರ್ ನಿಮ್ಮ ಹತ್ರ ಟೋಟಲ್ ಆಗಿ ಎಷ್ಟು ಗಾಡಿಗಳಿದೆ ಸರ್? ಸರ್ ಮಿನಿಮಮ್ ನಮ್ದು ಈಗ ಒಂದು 40 ಗಾಡಿ ಇದೆ ಸರ್ ಈಗ. ಓಕೆ ಸರ್. ಎಷ್ಟು ಒಂದು ಪ್ರೈಸಿಂಗ್ ಒಂದು ಕಡಿಮೆ ಅಂದ್ರೆ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ, ಮತ್ತೆ ಜಾಸ್ತಿ ಅಂದ್ರೆ ಎಷ್ಟಿವರೆಗೂ ಇರುತ್ತೆ? ನಮ್ಮ ಶೋರೂಮ್ ಅಲ್ಲಿ 7 ಲಕ್ಷ ಸ್ಟಾರ್ಟ್ ಇದೆ ಸರ್ ಇಲ್ಲಿ. ಓಕೆ. 7 ಲಕ್ಷದಿಂದ ಸ್ಟಾರ್ಟ್ ಆದ್ರೆ 20 ಲಕ್ಷ ಗಂಟನೂ ಇದೆ, 50 ಲಕ್ಷ ಗಂಟನೂ ಗಾಡಿ ಕೊಡ್ತೀವಿ ಸರ್. ಓಕೆ ಸರ್. ಈಗ ನೋಡಿ, ನೀವು 2 ಲಕ್ಷದಿಂದ ಇದ್ದು ನಿಮ್ಗೆ 20 ಲಕ್ಷ ತನಕನೂ ಗಾಡಿಗಳು ಸಿಗ್ತಾ ಇರುತ್ತೆ. ಯಾವ್ಯಾವ ಗಾಡಿಗಳು ಸಿಗುತ್ತೆ ಅಂತಾನು ಹೇಳ್ತೀನಿ. ಜೊತೆಗೆ ಸರ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಸ್ಕೊ ಬಂದ್ರೆ, SL ಮೋಟೋ ಎಕ್ಸ್ಪ್ಲೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ಬಂದ್ರೆ ಒಂದು ಆಫರ್ ಕೊಡ್ತಾರೆ. ಆ ಆಫರ್ ಏನು ಅಂತ ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ. ಯಾವ್ಯಾವ ವೆಹಿಕಲ್ಸ್ಗಳು ಏನೇನ್ ಪ್ರೈಸು ಅಂತ ನೋಡೋಣ. ಸರ್ ಮೊದಲನೇ ವೆಹಿಕಲ್ಸ್ ಯಾವ್ದು ನೋಡೋಣ ಸರ್? ಸರ್ ಮೊದಲನೇ ವೆಹಿಕಲ್ ಇದು ನಮ್ಮ ಜನಗೆ ಮಂಡ್ಯದವರಿಗೆ ಫಸ್ಟ್ ಬರೋದೇ ಮಾರುತಿ. ಹಾ ಸರ್. ಮಾರುತಿ ಶಿಫ್ಟ್ ಸರ್ ಇದು. ಸರ್ ಇದು 23 ಮಾಡಲು ಸರ್ ಇದು. 2023 ಸರ್. ಓನರ್ಶಿಪ್ ಹೆಂಗೆ ಸರ್ ಇದು? ಸಿಂಗಲ್ ಓನರ್. ಸಿಂಗಲ್ ಓನರ್ ಇರುವಂತ ಓನರ್ಶಿಪ್ 2023 ಸರ್. ಹಾ ಸರ್. ಸರ್ ಯಾವ ವೇರಿಯಂಟ್ ಸರ್ ಇದು? ಇದು ಬಂದು VXI ಆಪ್ಷನ್ ಅಲ್ಲ. VXI ಆಪ್ಷನ್ ಅಲ್ಲ ಸರ್. ಸರ್ ಎಷ್ಟು ಕಿಲೋಮೀಟರ್ ಓಡಿದೆ? ಇಂಟೀರಿಯರ್ ಎಲ್ಲ ನೋಡ್ಬೋದಾ? ಹಾ ಸರ್ ನೋಡಿ ಸರ್. ಎಲ್ಲಾನು 90,000 ಓಡಿ ಸರ್ ಗಾಡಿ ಇದು. ಪೂರ್ತಿ ಶೋರೂಮ್ ಇಷ್ಟಿರ್ತದೆ ಸರ್ ಗಾಡಿ. ಶೋರೂಮ್ ಮೇಡನ್ ಇರ್ತದೆ ನಮ್ಮ ಗಾಡಿಗಳು. ಓಕೆ, ನೋಡ್ಕೊಳ್ಳಿ ಎಲ್ಲ. ಸೊ VXI ಮಾಡಲ್ ಆಗಿರುವಂತದ್ದು 2023. ಇಂಟೀರಿಯರ್ ಎಲ್ಲ ಯಾವ ರೀತಿ ಇದೆ ಅಂತ ಸೊ ಚೆಕ್ ಮಾಡಬಹುದು. ಸಿಂಗಲ್ ಓನರ್ ಗಾಡಿ. ಸರ್ ಪ್ರೈಸಿಂಗ್ ಎಲ್ಲ ಏನ್ ಹೇಳ್ತೀರಾ ಸರ್? ಸರ್ ಎಲ್ಲರಿಗೂ ಒಂದು 6,60,000 ಹಾಕಿದೀವಿ ಅಲ್ಲಿ. ಹಾ ಸರ್. ಸರ್ ನಿಮ್ ಕಡೆಯಿಂದ ಬಂದ್ರೆ ಸರ್ ಒಂದು ಒಳ್ಳೆ ಆಫರ್ ಕೊಡ್ತೀನಿ ಸರ್. ಹೇಳಿ ಸರ್, ಏನ್ ಆಫರ್ ಅಂತ ಹೇಳಿದ್ರೆ ಸರ್, ಇದು ಗಾಡಿ ಬಂದು 6,20,000 ಕೊಡ್ತೀನಿ. ನಿಮ್ಮ ಕಡೆಯಿಂದ ಬಂದ್ರೆ ನಾವು ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿ ಗಾಡಿ ಕೊಡ್ತೀವಿ ಸರ್. ಓಹೋ, ಈಗ ನೋಡ್ಕೊಳ್ಳಿ ಫ್ರೆಂಡ್ಸ್, ಹೇಳ್ದಂಗೆ ಸರ್ ಈಗಲೇ ಹೇಳ್ಬಿಟ್ರು, ಕೊನೆಯಲ್ಲಿ ಹೇಳೋದ ಅಂತ ಅನ್ಕೊಂಡಿದ್ವಿ. ಸೊ ಫಸ್ಟ್ ಹೇಳಿದಾರೆ 6,60,000 ರೂಪಾಯಿ ಇರುವಂತ ಗಾಡಿಗೆ ಫೈನಲ್ ಆಗಿ ನಿಮ್ಗೆ 6,20,000 ರೂಪಾಯಿ ಪ್ಲಸ್ ಇಲ್ಲಿರುವಂತ ಯಾವುದೇ ಗಾಡಿ ನಮ್ಮ SL ಮೋಟೋ ಎಕ್ಸ್ಪ್ಲೋರ್ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಅಂತಂದ್ರೆ ನಿಮ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಕಂಪ್ಲೀಟ್ ಆಗಿ ಫ್ರೀ ಆಗಿ ಹಾಕಿಸ್ಕೊಡ್ತಾ ಇದಾರೆ. ಸರ್ ನೆಕ್ಸ್ಟ್ ಗಾಡಿ ಯಾವ್ದು ನೋಡೋಣ ಸರ್? ಸರ್ ಬನ್ನಿ, ಇನೋವಾ ಇದೆ. ಇನೋವಾ ಬನ್ನಿ ಸರ್. ಇನೋವಾ ಗಾಡಿ ಸರ್ ಯಾವ ಮಾಡಲು ಸರ್ ಇದು? ಇನೋವಾ ಸರ್ 2013 ಸರ್ ಇದು. 2013 ಮಾಡಲ್ ಸರ್. ಓನರ್ಶಿಪ್ ಎಷ್ಟು ಸರ್? ಇದು ಗಾಡಿಲಿ ಬರೀ ಓನರ್ಶಿಪ್ ಜಾಸ್ತಿ ಆಗಿದೆ. ಒಂದೇ ಫ್ಯಾಮಿಲಿಯಲ್ಲಿ 3 ಓನರ್ ಆಗ್ಬಿಟ್ಟಿದೆ ಇದು. ಓಕೆ. ಈ ಗಾಡಿ ಬಂದು ಪೂರ್ತಿ 1,60,000 ಓಡಿದೆ. 1,60,000 ಪೂರಾ ಶೋರೂಮ್ ಜಿನಿಯನ್ ಮೀಟರ್ ಇದೆ ಸರ್ ಇದು ಗಾಡಿಲಿ. ಬಾಡಿ ಲೈನ್ ಎಲ್ಲ ನೋಡ್ಕೋಬಹುದು, ಟೈರ್ ಕಂಡೀಷನ್ ಎಲ್ಲ ನೋಡ್ಕೋಬಹುದು. 2013 ಅಲ್ವಾ ಸರ್? 13 ಸರ್. 3rd ಓನರ್ ಆಗಿರುವಂತದ್ದು. 1,60,000 ಕಿಲೋಮೀಟರ್ ಓಡಿರುವಂತದ್ದು. ನೀವು ಇಂಟೀರಿಯರ್ ನೋಡ್ಕೋಬಹುದು. ಸೊ ವಿ ವರ್ಷನ್ 2.5 ವಿ ವರ್ಷನ್ 7 ಸೀಟರ್ ಗಾಡಿ ಯಾರು ನೋಡ್ತಿದೀನಿ ಅಂತಂದ್ರೆ ನಿಮ್ಗೆ ಒಳ್ಳೆ ಗಾಡಿ ಅಂತಾನೆ ಅನ್ಕೋಬಹುದು. ಸರ್ ಏನ್ ಕೋಟಿಂಗ್ ಪ್ರೈಸ್ ಇದೆ ಸರ್ ಇದು? ಸರ್ ಇದೆಲ್ಲ ನಾವು 8 lakhs ಹೇಳ್ತಾ ಇದೀವಿ ನಾವು. ಹಾ ಸರ್. ಈಗ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಹಾ ಸರ್, ಒಂದು ಫೈನಲ್ ಆಗಿ ಒಂದು 750 ಕೊಡ್ತೀನಿ ಸರ್. ನೋಡಿ, 7,50,000 ರೂಪಾಯಿಗೆ ಬೆಸ್ಟ್ ಆಫರ್ ಅಂತ ಅನ್ಕೊಳ್ಳಿ. ಸೊ ನಮ್ಮ SL ಮೋಟೋ ಎಕ್ಸ್ಪ್ಲೋರ್ ನ ಸಬ್ಸ್ಕ್ರೈಬ್ ಮಾಡ್ಕೊ ಬನ್ನಿ. 7,50,000 ರೂಪಾಯಿಗೆ 2013 ಗಾಡಿ. ಸೊ ನಿಮ್ಗೆ 3rd ಓನರ್ಶಿಪ್ ಆಗಿರುವಂತದ್ದು ಅಷ್ಟೇ ಬಿಟ್ರೆ ಗಾಡಿ ಕಂಡೀಷನ್ ಆಗಿದೆ. ಜಿನೈನ್ ಶೋರೂಮ್ ಹಿಸ್ಟ್ರಿ ಇರುವಂತದ್ದು. ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಚೆಕ್ ಮಾಡ್ಕೋಬಹುದು. ನಿಮ್ಗೆ ಯಾರ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಸ್ಕ್ರೀನ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಬಹುದು ಅಥವಾ ವಾಟ್ಸ್ಆಪ್ ಆರು ಮಾಡಬಹುದು. ಸರ್ ನೆಕ್ಸ್ಟ್ ಗಾಡಿ ಯಾವ್ದಿದೆ ಸರ್? ನೆಕ್ಸ್ಟ್ ಗಾಡಿ ಸಿಯಾಜ್ ಇದೆ ಸರ್. ಸಿಯಾಜ್ ಯಾವ ಮಾಡಲು ಸರ್ ಇದು? ಸಿಯಾಜ್ ಸರ್, ಸಿಯಾಜ್ ಬಂದು ಇದು 2000
16 ಮಾಡಲ್ ಸರ್ ಅದು. ನೋಡಿ 2016 ಮಾಡಲು ಸಿಎಸ್ ಆಗಿರುವಂತದ್ದು. ಇದು ಬಂದು ಸೆಕೆಂಡ್ ಓನರ್ಶಿಪ್ ಇರುವಂತಲ್ವಾ ಸರ್? ಸೆಕೆಂಡ್ ಓನರ್ ಇದು. ಸೆಕೆಂಡ್ ಓನರ್ಶಿಪ್ ಇರುವಂತದ್ದು. 1,16,000 ಕಿಲೋಮೀಟರ್ ಓಡಿರುವಂತದ್ದು ಡೀಸೆಲ್ ವೆಹಿಕಲ್. ಯಾರೆಲ್ಲ ಡೀಸೆಲ್ ವೆಹಿಕಲ್ ನೋಡ್ತೀನಿ ಅಂತೀರಾ 2016 ಸಿಯಾಜು ZDI ಟಾಪ್ ಅಂಡ್ ಬಟನ್ ಸ್ಟಾರ್ಟ್, ಪುಷ್ ಬಟನ್ ಸರ್, ಪುಷ್ ಬಟನ್ ಸ್ಟಾರ್ಟ್ ಸರ್ ಇದು. ಹಾಗಾಗಿ ZDI ನೋಡ್ತೀನಿ ಅನ್ನೋಂಥವ್ರು ಬೇಕಾದ್ರೆ 1,16,000 ಕಿಲೋಮೀಟರ್ ಓಡಿರುವಂತದ್ದು. ಟೈರ್ ಕಂಡೀಷನ್ ಎಲ್ಲ ನೋಡ್ಕೋಬಹುದು. ನಿಮ್ಗೆ ಬಾಡಿ ಲೈನು ನೋಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಇಂಟೀರಿಯರ್ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ ಇಂಟೀರಿಯರ್. ಒಂದ್ ನಿಮಿಷ ನೋಡಿ ಇಂಟೀರಿಯರ್ ಯಾವ ರೀತಿ ಇದೆ ಅಂತ ನಿಮ್ಗೆ ಚೆಕ್ ಮಾಡ್ತಾ ಇದೀವಿ. ಸೊ 2016 ಮಾಡಲ್ ಆಗಿರುವಂತದ್ದು. ಸೊ ಪುಷ್ ಬಟನ್ ಸ್ಟಾರ್ಟ್ ಇರುವಂತ ಗಾಡಿ ನಿಮ್ಗೆ. ಸರ್ ಪ್ರೈಸಿಂಗ್ ಕೋಟ್ ಏನಿದೆ ಸರ್ ಇದು? ಸರ್ 5.5 ಲಕ್ಷ. 5,50,000 ಹೇಳ್ತೇವೆ ಸರ್. ಹೇಳಿ ಒಂದು ಫೈನಲ್ ಪ್ರೈಸ್ ಹೇಳಿ ಸರ್. ಸರ್ ನಿಮ್ ಕಡೆ ಬಂದ್ರೆ ಸರ್ ಒಂದ್ 5 ಲಕ್ಷ ಕೊಡೋಣ ಸರ್. ನೋಡಿ 5 ಲಕ್ಷಕ್ಕೆ ನಿಮ್ಗೆ ಡೈರೆಕ್ಟ್ ಆಗಿ ನೋಡ್ಕೋಬಹುದು. 5 ಲಕ್ಷಕ್ಕೆ ಫೈನಲ್ ಪ್ರೈಸ್ ಹೇಳ್ತಾ ಇರುವಂತದ್ದು. ಸೊ ಡೀಲರ್ ಪಾಯಿಂಟ್ ಬನ್ನಿ, ನಿಮ್ಗೆ ಇನ್ನೂ ಸಹ ಕಡಿಮೆ ಪ್ರೈಸ್ಗೆ ನಿಮ್ಗೆ ಈ ವೆಹಿಕಲ್ ನ ಮಾಡ್ಕೊಡ್ತಾರೆ. ಎಲ್ಲ ವೆಹಿಕಲ್ಸ್ಗಳಿಗೂ ಸಹ ನಿಮಗೆ ಇನ್ಶೂರೆನ್ಸ್ಗಳು ಮಸ್ಟ್ ಅಂಡ್ ಶುಡ್ ಇರುವಂಥದ್ದು. ಈ ಒಂದು ಇನ್ಶೂರೆನ್ಸ್ಗಳು ನಿಮಗೆ ಅಪ್ ಟು 80% ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ವೆಹಿಕಲ್ ಇನ್ಶೂರೆನ್ಸು, 2 ವೀಲರು, 4 ವೀಲರು, ಕಮರ್ಷಿಯಲ್ ವೆಹಿಕಲ್ಸ್ಗಳು ಎಲ್ಲ ಇನ್ಶೂರೆನ್ಸ್ಗಳು ಸಹ ದೊರೆಯುತ್ತೆ. ಸೊ ಸ್ಕ್ರೀನಲ್ಲಿ ಕಾಣ್ತಿರುವಂಥ ನಂಬರ್ಗೆ ಡೈರೆಕ್ಟ್ ಆಗಿ ನೀವು ವಾಟ್ಸಪ್ ಮಾಡ್ಬೋದು, ಕರೆ ಮಾಡ್ಬೋದು. ಇಲ್ಲ ಡಿಸ್ಕ್ರಿಪ್ಷನ್ ಇನ್ಶೂರೆನ್ಸ್ ಗ್ರೂಪ್ ಅಂತ ಇದೆ, ಅದಕ್ಕೆ ಜಾಯ್ನ್ ಆಗಿ. ಸರ್ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಸರ್ ಚೆವರ್ಲೆಟ್ ಕ್ರೂಸ್ ತುಂಬಾ ಜನ ಕೇಳ್ತಾರೆ. ಚೆವರ್ಲೆಟ್ ಕ್ರೂಸ್ ಇದೆ. ಎಲ್ಲರಿಗೂ ತುಂಬಾ ಚೆನ್ನಾಗಿದೆ ನೋಡಿ, ಒಳ್ಳೆ ಬಾಡಿ ಲೈನು ನೋಡ್ಕೋಬಹುದು ನಿಮ್ಗೆ. ಸರ್ ಯಾವ ಮಾಡಲು ಸರ್ ಇದು ಗಾಡಿ? 2015 ಮಾಡಲ್ ಇದು. 2015 ಮಾಡಲು ಸರ್. ಓನರ್ಶಿಪ್ ಎಷ್ಟಾಗಿದೆ ಸರ್? ಓನರ್ ಮಾತ್ರ 3 ಆಗಿದೆ. ಥರ್ಡ್ ಓನರ್ಶಿಪ್ ಆಗಿರುವಂತದ್ದು. ಸೊ 1,50,000 ಕಿಲೋಮೀಟರ್ ಓಡಿದೆ. ಸೊ ಇಂಟೀರಿಯರ್ ನೋಡ್ಕೋಬಹುದು ನೀವು ಯಾವ ರೀತಿ ಇದೆ ಅಂತ. ಸೊ ಲೆದರ್ ಅಪಾಸ್ಟ್ ಇರುವಂತದ್ದು. ಸೊ ಥರ್ಡ್ ಓನರು 1,50,000 ಕಿಲೋಮೀಟರ್ ಓಡಿರುವಂತದ್ದು. ಡೀಸೆಲ್ ವೆಹಿಕಲ್. ಕ್ರೂಸ್ ಅಲ್ಲ ಸರ್ ಇದು? ಕ್ರೂಸ್ ಸರ್, ವಿತ್ ಸನ್ರೂಫ್ ಗಿನ್ರೂಫ್ ಎಲ್ಲ ಬಂತು ನೋಡಿ. ವಿತ್ ಸನ್ರೂಫ್ ಇರುವಂತ ವೆಹಿಕಲ್ಸ್. ವಿತ್ ಸನ್ರೂಫ್ ಯಾರು ನೋಡ್ತೀನಿ ಅಂತಂದ್ರೆ ನೋಡ್ಕೋಬಹುದು. 2015 ಮಾಡಲು ಥರ್ಡ್ ಓನರ್ಶಿಪ್ ಇರುವಂತದ್ದು. ಟೈರ್ ಕಂಡೀಷನ್ ಎಲ್ಲ ನೋಡ್ಕೊಳ್ಳಿ. ಸರ್ ಏನಿದೆ ಸರ್ ಪ್ರೈಸಿಂಗ್ ಕೋಟು? ಸರ್ ಅದು 5.5 ಲಕ್ಷ ಅದು ಹಾಕಿದೀವಿ. ಹಾ ಸರ್, ಇದು 5 ಲಕ್ಷ ಕೊಡ್ತೀವಿ ಸರ್. ನೋಡಿ ನಿಮ್ಗೆ 5.5 ಲಕ್ಷ ಕೋಟಿಂಗ್ ಪ್ರೈಸ್ ಇದೆ. ನಿಮ್ಗೆ 5 ಲಕ್ಷಕ್ಕೆ ನಿಮ್ಗೆ ಈ ಪ್ರೈಸ್ ಆಗ್ತಾ ಇದೆ. ಡೈರೆಕ್ಟ್ ಆಗಿ ನೀವು ಏನಾದ್ರು ಬತ್ತು ಅಂತ ಒಂದು ಡೀಲರ್ ಪಾಯಿಂಟ್ಗೆ ನಿಮ್ಗೆ ಇನ್ನೂ ಸಹ ನೆಗೋಷಿಯೇಬಲ್ ಸಿಗ್ತಾ ಇರುತ್ತೆ. ಸರ್ ಯಾವ್ದಾದ್ರು ಒಂದು ಫ್ಯಾಮಿಲಿಗೆ ಚಿಕ್ಕ ಕಾರ್ ಬೇಕು ಅನ್ನೋಂಥವ್ರಿಗೆ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಆಯ್ತು ನೋಡಿ ಸರ್. ಇದು ಮಾರುತಿಲಿ ವ್ಯಾಗನರ್, ಇದು ಮಾರುತಿ ವ್ಯಾಗನ್ ಸರ್. ಯಾವ ವೇರಿಯಂಟ್ ಸರ್ ಇದು? ಸರ್ ಇದು LXI ಇದು. LXI ವೇರಿಯಂಟ್ ನೋಡ್ಕೊಳ್ಳಿ. ವ್ಯಾಗನ್ LXI ವೇರಿಯಂಟ್ ಅದಾಗಿರುವಂತದ್ದು. ಯಾವ ಮಾಡಲು ಸರ್? ಸರ್ 2013 ಇದು. 2013 ಸರ್. ಓನರ್ಶಿಪ್ ಎಷ್ಟಾಗಿದೆ? ಸೆಕೆಂಡ್ ಓನರ್ ಇದು. ಸೆಕೆಂಡ್ ಓನರ್. ಸರ್ ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ರನ್ನಿಂಗು? ಸರ್ ಗಾಡಿ ಬಂದು ಇದು ಓಡಿರೋದು ತುಂಬಾ ಕಮ್ಮಿನೇ ಓಡಿ ಸರ್ ಗಾಡಿಗಳು ಎಲ್ಲಾನು. ಓಕೆ, ಬಾಡಿ ಲೈನ್ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಸೊ ಟೈರ್ ಕಂಡೀಷನ್, ಬಾಡಿ ಲೈನ್ ಎಲ್ಲ ನೋಡ್ಕೋಬಹುದು. ಜೊತೆಗೆ ನಿಮ್ಗೆ ಇಂಟೀರಿಯರ್ ಸಹ ತೋರಿಸ್ತಾ ಇರ್ತೀನಿ, ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಎಷ್ಟು ಕಿಲೋಮೀಟರ್ ಅನ್ನೋದು ತೋರಿಸ್ತೀನಿ ನೋಡ್ಕೊಳ್ಳಿ. 66,000 ಕಿಲೋಮೀಟರ್ ಓಡಿರುವಂತದ್ದು. ಸೊ ಇಂಟೀರಿಯರ್ ಎಲ್ಲ ನೀಟ್ ಅಂಡ್ ಕ್ಲೀನ್ ಆಗಿದೆ. ಎಲ್ಲಾ ಆಕ್ಸಿಡೆಂಟ್ ಫ್ರೀ ಇರುವಂತ ವೆಹಿಕಲ್ಸ್ ಗಳೇ ಆಗಿರುವಂತದ್ದು. ಸೊ ಎಲ್ಲ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಸೊ ಏನ್ ಹೇಳ್ತಿದ್ರೆ ಸರ್ ಇದು ಪ್ರೈಸ್? ಸರ್ 285 ಅಂತ ಇದೀವಿ. ನಿಮ್ಮ ಕಡೆಯಿಂದ ಬಂದ್ರೆ 240 ಕೊಡ್ತೀವಿ ಸರ್. ನೋಡಿ 2,85,000 ರೂಪಾಯಿ ಕೋಟ್ ಮಾಡ್ತಿದ್ದಾರೆ. ಫೈನಲ್ ಆಗಿ ನಿಮ್ಗೆ 2,40,000. ನೀವು ಡೈರೆಕ್ಟ್ ಆಗಿ ಬಂದ್ರೆ ಇನ್ನೂ ನೆಗೋಷಿಯಬಲ್ ಆಗ್ತಾ ಇದೆ. ಸೊ ನೀವು ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಾರೆ ವ್ಯಾಗನಾರು ಫ್ಯಾಮಿಲಿಗೆ ಒಂದು ಚಿಕ್ಕ ಕಾರು, ಒಂದು ಸಿಟಿಗಳಲ್ಲಿ ಓಡಾಡ್ತೀನಿ ಅಂತಂದ್ರೆ ಆರಾಮಾಗಿ ತಗೋಬಹುದು.